ಈಗ ಇದನ್ನು ಎಲ್ಲ ರುಬ್ಕೊಂಡೇನ್ರಿ ನಾನು ಸಣ್ಣಗೆ. ಈ ಹದ ಬರ್ಬೇಕು ನೋಡ್ರಿ. ಇವನ್ನ ಈಗ ನಾವು ಈಗ ಇದ್ರ ಮೇಲೆ ಹೊಸಿಬೇಕ್ರಿ. ಹಿಂಗೆ ಕೈ ಹಚ್ಕೊತ ಇದ್ರೆ ಬಿಡಿ ಬಿಡಿ ಆಗ್ತಾವ್ರಿ. ಕಾಡ್ಬಾಳಿ ಮಾಡೋರು ಎಲ್ಲರೂ ರೌಂಡ್ ಶೇಪ್ ಮಾಡ್ತಾರೆ. ಇದು ನಮ್ದು ಉತ್ತರ ಕರ್ನಾಟಕದ ಸ್ಪೆಷಲ್ ರೀ, ಕಡ್ಡಿ ಕಾಡ್ಬಾಳಿ ಅಂಥೇಳಿ ನಾವು ಉದ್ದಾಗಿ ಮಾಡ್ತೇವ್ರಿ. ನಮ್ಮ ಚಾನಲ್ ಇಂಥ ರುಚಿಗಳು ಸಿಗ್ತಾ ಯಾಕಂದ್ರೆ ನಮ್ಮ ನಾಡೂಟ ಇದು. ಏನು ಸ್ವಾದ. ಲಕಡಿ ಘಾಟೆ, ಲಕಡಿ ಘಾಟೆ ಅಂತಾರೆ ಹಾವೇರಿಯಲ್ಲಿ ಇದಕ್ಕೆ ಲಕಡಿ ಘಾಟಿ. ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಗೊತ್ತು ಇವತ್ತು ನಮ್ಮೊಟ್ಟಿಗೆ ಲಲಿತಾ ಹುರ್ಕಡ್ಲಿ ಅವರು ಇದ್ದಾರೆ. ನಮಸ್ಕಾರ ವೀಕ್ಷಕ. ಆಗಲೇ ನಮ್ಮ ಚಾನಲಲ್ಲಿ ಉತ್ತರ ಕರ್ನಾಟಕದ ಅಡುಗೆಗಳನ್ನು ಮಾಡಿ ತೋರಿಸಿದ್ದಾರೆ. ಇವತ್ತು ಇವರು ಏನು ಮಾಡಿ ತೋರಿಸ್ತಾರೆ ಅಂದರೆ ಕಡ್ಡಿ ಕೋಡ್ಬಳೆ. ಇದು ವಿಶೇಷವಾದ ಕೋಡ್ಬಳೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ರಿ. ಕಡ್ಡಿ ಕೋಡ್ಬಳೆ ಅಂಥೇಳಿ ನಮ್ಮಲ್ಲಿ ಸ್ಪೆಷಲ್ ರೀ. ಅದನ್ನು ನಾವು ಹಬ್ಬಕ್ಕಂತೇಳಿ ಮಾಡ್ತೇವೆ, ಎಲ್ಲ ಹಬ್ಬಕ್ಕೂ ಮಾಡ್ತೇವೆ. ಈಗ ಟ್ರಾವೆಲಿಂಗ್ನೊಳಗೆ ನಾವು ಹೋಗುವಾಗ ಮಕ್ಕಳಿಗೆ ಅದು ಇದು ಕೊಡಿಸೋ ಬದಲಿ, ಚೀಪ್ಸು ಅಂಥದ್ದು ಹೊರಗಲ್ ತಿಂಡಿ ಕೊಡಿಸೋ ಬದಲಿ ನಾವು ಮನೆಯಲ್ಲೇ ಮಾಡ್ಕೊಂಡು ಹೋಗಿ ಇವನು ಕೊಟ್ರೆ ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೇದಿರ್ತೈತಿ. ಹಾಗಾದರೆ ಇವತ್ತು ನೀವು ಮಾಡಿ ತೋರಿಸ್ತೀರಾ? ಆಯ್ತು ರೀ, ಮಾಡಿ ತೋರಿಸೋ ನೋಡಿ. ವೀಕ್ಷಕರೇ, ಕಡ್ಡಿ ಕೋಡ್ಬಳೆ ಹೆಂಗೆ ಮಾಡೋದು ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೇನೆ. ಅದಕ್ಕೆ ಏನೇನು ಐಟಮ್ಸ್ ಬೇಕು ಅನ್ನೋದೆಲ್ಲ, ಅದಕ್ಕೆ ಬೇಕಾಗೋ ಸಾಮಾನು ನೋಡಿರಿ. ಒಂದು ಬಟ್ಲ ಕೊಬ್ಬರಿ ಬೇಕು ರೀ, ಆಮೇಲೆ ಒಂದು ಬಟ್ಲ ಗೋಧಿ ಹಿಟ್ಟು, ಒಂದು ಬಟ್ಲ ಮೈದಾ ಹಿಟ್ಟು, ಒಂದು 4 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, 4 ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಇದೆಲ್ಲ ಹಾಕಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ರೀ. ರುಬ್ಕೋತೇನೆ ನಾನು. ಒಂದು 4 ಮೆಣ್ಸಿನ್ಕಾಯಿ ಹಾಕ್ಕೋಬೇಕ್ರಿ, ಒಂದಿಷ್ಟು ಕೊತ್ತಂಬರಿ ಹಾಕ್ಕೋಬೇಕ್ರಿ, ಒಂದು ಸ್ವಲ್ಪ ಕರಿಬೇವು, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಒಂದು 4 ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಸ್ವಲ್ಪ ನೀರು ಹಾಕ್ಕೊಂಡು ನಾ ಗ್ರೈಂಡ್ ಮಾಡ್ಕೋತೇನೆ. ಈಗ ಇದನ್ನು ಎಲ್ಲ ರುಬ್ಕೊಂಡೇನ್ರಿ ನಾನು ಸಣ್ಣಗೆ. ಈಗ ನೋಡಿರಿ, ಹಿಂಗೆ ಸಣ್ಣಗೆ ರುಬ್ಕೋಬೇಕ್ರಿ. ಇದನ್ನು ಪೂರ್ತಿ ಸಣ್ಣಗಿತ್ತಂದ್ರೆ ಚೆನ್ನಾಗಿ ನಾದಾಕ ಚಲೋ ಆಗ್ತೈತೆ ರೀ. ಇದನ್ನು ಇದ್ರಾಗ ಹಾಕ್ಕೋತೇನೆ ರೀ ನಾನು. ಈಗ ಗ್ರೈಂಡ್ ಮಾಡಿ ಇದನ್ನು ರುಬ್ಕೊಂಡು ಇಟ್ಕೊಂಡೇವ್ರಿ. ಇದಕ್ಕೆ ಇದು ಎಷ್ಟು ಹಿಡಿತೈತಿ ಅಷ್ಟು ನಾವು ಹಿಟ್ಟು ಹಾಕ್ಬೇಕ್ರಿ. ಮೊದಲು ಹಾಕೋದು ಮೈದಾ ಹಿಟ್ಟು, ನಂತರ ಗೋಧಿ ಹಿಟ್ಟು, ಅದು ಒಂದೊಂದು ಬಟ್ಲೆ ಹಾಕ್ಕೋಬೇಕ್ರಿ. ಇದು ಎಷ್ಟು ಹಿಡಿತೈತಿ ಅಷ್ಟು ಹಾಕ್ಬೇಕ್ರಿ. ಇದಕ್ಕೆ ಮತ್ತೆ ನಾವು ನೀರದು ಹಾಕಂಗಿಲ್ಲ ರೀ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕ್ರಿ. ಇದನ್ನ ಚೆಂದಾಗಿ ನಾದ್ಕೋಬೇಕ್ರಿ. ಇದನ್ನು ಇದು ಸ್ವಲ್ಪ ಮಿದು ಅನಿಸ್ತೈತೆ ರೀ. ಇದು ಭಾಳ ಮೆತ್ತಗೆ ಅನಿಸಿದ್ರೆ ಮತ್ತೊಂದು ಸ್ವಲ್ಪ ಹಿಟ್ಟು ಹಾಕ್ಕೋಬೋದು ರೀ. ಆದರೆ ನೀರು ಮಾತ್ರ ಹಾಕಂಗಿಲ್ಲ ರೀ ಇದಕ್ಕೆ. ಇದು ಎಷ್ಟು ಹಿಡಿತೈತಿ ಅಷ್ಟು ಹಿಟ್ಟಿನಾಗ ನಾದ್ಬೇಕ್ರಿ ಅದನ್ನು. ಇದು ನೋಡ್ರಿ, ಎಲ್ಲ ರೆಡಿ ಮಾಡ್ಕೊಂಡೇನ್ರಿ ನಾನು. ಈ ಹದ ಬರ್ಬೇಕು ನೋಡ್ರಿ. ಇವನ್ನ ಈಗ ನಾವು ಈಗ ಇದ್ರ ಮೇಲೆ ಹೊಸಿಬೇಕ್ರಿ. ಹಿಂಗೆ ಕಡ್ಡಿಗತೆ ಹೊಸದು ಎಣ್ಣೆ ಕಾಯಕ್ಕೆ ಇಟ್ಟೇನೆ ರೀ. ಅದು ಎಣ್ಣೆ ಕಾದ ಕೂಡಲೇ ನಾನು ಇದು ಹೊಸದು ಕರೆದು ತೋರಿಸ್ತೇನೆ ನಿಮ್ಗೆ. ಈಗ ನೋಡಿರಿ, ಇದೆಲ್ಲ ಹಿಟ್ಟು ರೆಡಿ ಆಗೈತೆ ರೀ. ಇದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬೇಕ್ರಿ. ಇದು ಗೌಲ್ ಎಣ್ಣೆ ಹಚ್ಕೊಂಡು ಇದು ಕಲ್ ಮೇಲೆ ಇವನ್ನ ಹಿಂಗೆ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಹಿಂಗೆ ಹೊಸ್ಕೋಬೇಕ್ರಿ. ಹೊಸದು ಒಂದು ಸೈಡಿಗೆ ಇಟ್ಕೋಬೇಕ್ರಿ. ಈಗ ಇದು ರೆಡಿ ಆಗೈತೆ ರೀ. ಈಗ ಎಣ್ಣೆನೂ ಕಾದೈತಿ. ಇದನ್ನೇನೈತಲ್ರಿ, ಈಗ ನಾನು ನಿಮಗೆ ಕರೆದು ತೋರಿಸ್ತೇನೆ ರೀ. ನೀವು ಹೆಂಗೆ ಹಾಕಿದ್ರು ನಾವು ಬಿಟ್ಕೋತಾವ್ರಿ. ಇದ್ರೊಳಗೆ ಕೊಬ್ಬರಿ ಇರೋದ್ರಿಂದ ತಾನೇ ಓಪನ್ ಆಗ್ತಾವ್ರು. ಹಿಂಗೆ ಕರ್ಕೋತಾ ಇರ್ಬೇಕ್ರಿ. ಹಿಂಗೆ ಕೈ ಹಚ್ಕೋತಾ ಇದ್ರೆ ಬಿಡಿ ಬಿಡಿ ಆಗ್ತಾವ್ರಿ. ಇದು ನೋಡ್ರಿ, ಒಂದು ಸ್ವಲ್ಪ ಕೆಂಪು ಕಲರ್ ಬರೋ ಹಂಗೆ ಇದನ್ನ ಕರಿಬೇಕ್ರಿ. ನಾನು ಸ್ವಲ್ಪ ಕರೆದ್ರೆ
ತೆಗಿಬೇಕ್ರಿ ಇವ್ನ. ಈಗ ಇಷ್ಟು ಕಲರ್ಸ್ ಹಾಕ್ರಿ ಇದಕ್ಕೆ. ಈ ನಮ್ಮ ಇಷ್ಟು ಕಲರ್ ಇದ್ರೆ ಚಂದ ಆಗ್ತಾವ್ರಿ. ಇವನ್ನ ಈಗ ತೆಗಿತೇನೆ ನೋಡ್ರಿ. ಹಿಂಗೆ ಮಾಡ್ತೀವಿ, ಹಿಂಗೆ ನೋಡ್ರಿ ಕಡ್ಡಿ ಕೊಡಬಾಳಿ ಅಂಥೇಳಿ ಹಿಂಗೆ ಮಾಡೋದ್ರಿ. ಈಗೆಲ್ಲ ರೆಡಿ ಮಾಡೇನ್ರಿ. ಈಗ ಕರ್ದೇನೆ ನೋಡ್ರಿ. ಇದಿಷ್ಟು ಎಲ್ಲ ನಾನು ಮಾಡ್ಕೋತೇನೆ. ಎಲ್ಲ ಕಡ್ಡಿ ಮಾಡ್ಕೊಂಡು ಆಮೇಲೆ ನಾನು ಕರೆದು ತೋರಿಸ್ತೇನೆ. ಎಲ್ಲ ಮುಗಿಸೇನ್ರಿ, ಮಾಡೇನಿ ನೋಡ್ರಿ. ಈಗ ನೋಡ್ರಿ ಇವಕ್ಕೆ ಕಡ್ಡಿ ಕೊಡಬಾಳಿ ಅಂತಾರೆ. ಇವಕ್ಕೆ ಕೊಡಬಾಳಿ ಮಾಡೋರು ಎಲ್ಲರೂ ರೌಂಡ್ ಶೇಪ್ ಮಾಡ್ತಾರೆ. ಇದು ನಮ್ದು ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ಕಡ್ಡಿ ಕೊಡಬಾಳಿ ಅಂಥೇಳಿ ನಾವು ಉದ್ದಾಗಿ ಮಾಡ್ತೇವೆ. ಮಕ್ಕಳಿಗೆ ಕೈಯಾಗ ಹಿಡ್ಕೊಂಡು ಹಿಂಗೆ ತಿನ್ನಾಕೂ ಚೆನ್ನಾಗಿ ಅನಿಸ್ತೈತೆ ರೀ. ಅದಕ್ಕೆ ನಾವು ಹಿಂಗೆ ಉದ್ದಕ್ಕೆ ಮಾಡ್ತೇವೆ. ಕೊಡ್ರಿ ಕೊಡ್ರಿ ಕಾಯ್ತಿದ್ದೀನಿ. ಇವಕ್ಕೆ ಕಡ್ಡಿ ಕೊಡಬಾಳಿ ಅಂತಾರೆ. ನೀವು ಟೇಸ್ಟ್ ಮಾಡಿ ಹೇಳ್ರಿ ನಮಗೆ. ನಾವು ಅದಕ್ಕೆ ಇರೋದು. ಅದ್ಭುತವಾದ ರೆಸಿಪಿಗಳು ಮಾಡೋಕೆ ಘಟಾನುಘಟಿಗಳು ಇರ್ತಾರೆ ಎಲ್ಲ ಕಡೆಗೆ. ನಾವು ಅದೇ ಥರ ಟೇಸ್ಟ್ ಮಾಡಿ ಹೇಳ್ಬಿಡೋದು ಹೆಂಗಿದೆ ಅಂಥೇಳಿ. ಇದು ಪೆನ್ಸಿಲ್ ಥರ ಇರೋದಕ್ಕೆ ಕಡ್ಡಿ ಕೋಡ್ಬಳೆ ಅಂತಾರೆ ಉತ್ತರ ಕನ್ನಡದಲ್ಲಿ. ಆಹಾ ಹಾ ಹಾ. ನಮ್ಮ ಚಾನಲಲ್ಲಿ ಇಂಥ ರುಚಿಗಳು ಸಿಗ್ತಾ ಯಾಕಂದ್ರೆ ನಮ್ಮ ನಾಡೂಟ ಇದು ಒಂದು ರುಚಿ ಸೋದ್ಬಿಡೋಣ. ಓಹೋ ನೋಡ್ರಿ ಕುಟುಂಬ ಹಾಂ ಹಾ ಹಾ ಹಾ. ನಿಮ್ಮದು ಆ ಫ್ಲೇವರ್ ಇತ್ತಲ್ಲ, ಎಲ್ಲ ಇಂಗ್ರೀಡಿಯೆಂಟ್ಸು ಒಟ್ಟಿಗೆ, ಮೇಲೆ ಅದು ಕ್ರಿಸ್ಪಿ, ಒಳಗೂ ಹಂಗೆ ಆಲ್ಮೋಸ್ಟ್ 50% ಕ್ರಿಸ್ಪಿನೇ ಇದೆ. ಅದ್ಭುತ. ಏನು ಸ್ವಾದ. ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಮಕ್ಕಳು. ಸ್ನ್ಯಾಕ್ಸು, ಈವ್ನಿಂಗ್ ಸ್ನ್ಯಾಕ್ಸು, ಮ್ಯಾಚ್ ಇರಲಿ, ಮಳೆ ಬರ್ತಿರಲಿ, ಆಹಾ ಹಾ. ಅವು ಯಾಕೆ ತಿನ್ನಬೇಕು? ಚಿಪ್ಸ್ ತರೋದು ಅವೆಲ್ಲ ಬೇಡ. ನಿಮ್ಮ ಪಾರ್ಟಿಗೂ ಅದ್ಭುತ ಇದು. ಎಂಥ ಒಂದು ಕೋಡ್ಬಳೆ. ಹಾವೇರಿ ಕಡೆಗಿನ ಲಕ್ಕಡಿ ಘಾಟೆ ಅಂತಾರೆ. ಲಕ್ಕಡಿ ಘಾಟೆ ಅಂತಾರೆ. ಹಾವೇರಿಯಲ್ಲಿ ಇದಕ್ಕೆ ಲಕ್ಕಡಿ ಘಾಟಿ. ಮತ್ತು ಮಾಡೋದು ಬೇರೆ ಬಗೆ ಇರ್ಬೋದು, ವಿಧಾನ ಬೇರೆ ಬೇರೆ ಇರ್ಬೋದು. ಅದ್ಭುತವಾದ ಒಂದು ಕಡ್ಡಿ ಕೋಡ್ಬಳೆ ಮಾಡ್ಕೊಂಡು ನಮ್ಗೆ ಹೇಳಿ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ. ಉಪ್ಪಿನಕಾಯಿ ಅಂದರೆ ಲಕ್ಷ್ಮಿ ಇದ್ದಾಗ ಈ ಥರ ಒಂದು ಬಟ್ಟೆ ಕಟ್ಬಿಡ್ಬೇಕು. ಅಂದರೆ ಒಳಗೆ ಯಾವ ಹುಳನೂ ಹೋಗಬಾರ್ದು. ಸೊ ಈಗ ನಮ್ಮ ವೀಕ್ಷಕರಿಗೆ ಉಪ್ಪಿನಕಾಯಿ ಬೇಕು ಅಂದರೆ ಸಿಗುತ್ತೆ. ವೀಕ್ಷಕರೇ ನೋಡಿ, ಅದ್ಭುತವಾದ ರೆಸ್ಪಾನ್ಸು. ನಮ್ಮ ಮನೇಲಿ ಮಾಡಿದ ಉಪ್ಪಿನಕಾಯಿಗೆ ನೋಡಿ, ಇಲ್ಲೆಲ್ಲ ರೆಡಿ ಆಗ್ಬಿಟ್ಟಿದೆ ಪ್ಯಾಕಿಂಗ್ ಮಾಡಿ. ಇನ್ನೂ ಪ್ಯಾಕಿಂಗ್ ಆಗ್ತಾ ಇದೆ. ಈಗಂತೂ ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇದ್ದೀವಿ. ಇವಾಗ ಆರ್ಡರ್ ಮಾಡೋರು. ಮುಂದಿನ ಬ್ಯಾಚಿಗೆ ರೆಡಿ ಮಾಡ್ತೀನಿ ನಾನು. ಮತ್ತೆ ಕಾಯಿ ತಂದು ಮತ್ತೆ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿ ಕೊಡ್ತೀನಿ ನಾನು. ಉಪ್ಪಿನಕಾಯಿ ರೆಡಿ ಆಗ್ತದೆ. ಸೊ ಇವಾಗ ನೀವು ಮಾಡಬೇಕಾಗಿದ್ದಿಷ್ಟೇ, ನಂಬರ್ ಡಿಸ್ಪ್ಲೇ ಆಗ್ತದಲ್ಲ, ನೀವು ಕಾಲ್ ಮಾಡಿ ಆರ್ಡರ್ ಕೊಡಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.